Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಇನ್ನು ಜೆಡಿಎಸ್ ಮತ್ತು ಬಿಜೆಪಿ ಆರೋಪಿತರ ಮೇಲೆ ಕ್ರಮ ಕೈಗೊಳ್ಳುತ್ತಿದೆಯಾ ಹಾಗಾದ್ರೆ ಸರ್ಕಾರ? ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ಕ್ರಮ ಕೈಗೊಳ್ಳದ ಬಗ್ಗೆ ಅನುಮಾನಗಳು ಮೂಡ್ತಾ ಇವೆ. ಕೇಸ್ ದಾಖಲಾದರೂ ಕೂಡ ಯಾಕೆ ಕ್ರಮವನ್ನ ಕೈಗೊಳ್ತಾ ಇಲ್ಲ ಹಾಗಾದ್ರೆ? ಕೇವಲ ಜೆಡಿಎಸ್ ಮತ್ತು ಬಿಜೆಪಿ ಆರೋಪಿತರ ಮೇಲೆ ಮಾತ್ರ ಕ್ರಮ ತಗೊಳ್ತಾ ಇದೆಯಾ? ಕಾರ್ತಿಕ್ ಗೌಡ ಆಗ್ಲಿ, ನವೀನ್ ಗೌಡ ಆಗ್ಲಿ, ಇವ್ರನ್ನ ಇದುವರೆಗೂ ಕೂಡ ಅರೆಸ್ಟ್ ಮಾಡಿಲ್ಲ. ಪ್ರಕರಣದ ರೂವಾರಿಗಳು ಅಂತ ಹೇಳಿ ಇವ್ರ ಮೇಲೆ ಹೇಳಲಾಗ್ತಾ ಇದೆ. ಕಾರ್ತಿಕ್ ಮತ್ತು ನವೀನ್, ಪುಟ್ಟರಾಜು, ಚೇತನ್ ಈ 4 ಜನರ ಹೆಸರು ಪ್ರಮುಖವಾಗಿ ಕೇಳಿ ಬಂದಿರುವಂತದ್ದು. FIR ದಾಖಲಾಗಿ 20 ದಿನ ಆಗಿದೆ, ಆದ್ರೂ ಕೂಡ ಇನ್ನೂ ಇದರಲ್ಲಿ ಯಾರನ್ನು ಕೂಡ ಅರೆಸ್ಟ್ ಮಾಡಿಲ್ಲ. ಹಾಗಾದ್ರೆ ಇಲ್ಲಿ ಮೂಡ್ತಾ ಇರುವಂತಹ ಅನುಮಾನಗಳು, ಜೆಡಿಎಸ್ನ ಕಾರ್ಯಕರ್ತರಾಗ್ಲಿ ಬಿಜೆಪಿಯ ಕಾರ್ಯಕರ್ತರಾಗ್ಲಿ ಮಾಡ್ತಾ ಇರುವಂತಹ ಆರೋಪಗಳು ಅಂತ ಹೇಳಿದ್ರೆ, ಯಾವಾಗ ಬಿಜೆಪಿಗೆ ಅಥವಾ ಜೆಡಿಎಸ್ಗೆ ಸಂಬಂಧಪಟ್ಟವರ ಮೇಲೆ ದೂರು ದಾಖಲಾಗುತ್ತೋ ಅಂಥವ್ರನ್ನ ತಕ್ಷಣಕ್ಕೆ ಅರೆಸ್ಟ್ ಮಾಡ್ತಾ ಇದ್ದಾರೆ, ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ. ಆದ್ರೆ ಅದು ಬಿಟ್ರೆ ಕಾಂಗ್ರೆಸ್ನ ಆಪ್ತರು ಅಂತ ಹೇಳಿ ಗುರುತಿಸಿಕೊಂಡಿರುವಂತದ್ದು ಕಾರ್ತಿಕ್ ಗೌಡ ಆಗ್ಲಿ ಅಥವಾ ನವೀನ್ ಗೌಡ ಆಗ್ಲಿ, ಇವರನ್ನ ಯಾಕೆ ಅರೆಸ್ಟ್ ಮಾಡ್ತಾ ಇಲ್ಲ? ಪುಟ್ಟರಾಜು ಹೆಸರು Come, my love, please don't say no, baby. Come, my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್ ಕೂಡ ಇದೆ ಇದರಲ್ಲಿ. ಅವರನ್ನು ಯಾಕೆ ಅರೆಸ್ಟ್ ಮಾಡ್ತಾ ಇಲ್ಲ ಅನ್ನುವಂಥದ್ರ ಬಗ್ಗೆ ಈಗ ಅನುಮಾನಗಳು ಮೂಡ್ತಾ ಇವೆ. ಸೊ ಒಟ್ಟಿನಲ್ಲಿ ದಿನಕ್ಕೊಂದು ತಿರುವನ್ನ ಪಡಿತಾ ಇರುವಂಥದ್ದು ಈ ಪ್ರಕರಣ ನಾವು ನೋಡ್ತಾ ಇದ್ದೀವಿ. ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪುರಾಣಕ್ಕೆ ಸಂಬಂಧಪಟ್ಟಂತೆ ದಿನಕ್ಕೊಂದು ಹೊಸ ಹೊಸ ಡೆವಲಪ್ಮೆಂಟ್ಗಳಾಗ್ತಾ ಇವೆ, ಟ್ವಿಸ್ಟ್ಗಳಾಗ್ತಾ ಇದೆ, ಅರೆಸ್ಟ್ಗಳು ಕೂಡ ಆಗ್ತಾ ಇವೆ. ಆದರೆ ಅರೆಸ್ಟ್ನಲ್ಲಿ ಈಗ ನಿಜವಾದ ಕಲ್ಪ್ರಿಟ್ ಯಾರು, ಹಾಗಾದ್ರೆ ಯಾರು ಇದರಲ್ಲಿ ಪೆನ್ ಡ್ರೈವನ್ನ ನಿಜಕ್ಕೂ ಕೂಡ ಹಂಚಿಕೆ ಮಾಡಿದ್ರು ಅನ್ನುವಂಥದ್ರ ಬಗ್ಗೆ ಇನ್ನೂ ಕೂಡ ಕನ್ಕ್ಲೂಷನಿಗೆ SIT ಆಗಲಿ ಅಥವಾ ಪೊಲೀಸರಾಗಲಿ ಇನ್ನೂ ಕೂಡ ಬಂದಿಲ್ಲ. ಸೊ ಹಾಗಾಗಿ ಇನ್ನೂ ಕೂಡ ವಿಚಾರಣೆಗಳು ನಡೀತಾ ಇವೆ, ಅರೆಸ್ಟ್ಗಳಾಗ್ತಾ ಇವೆ, ಒಬ್ಬೊಬ್ಬರನ್ನೇ ವಶಕ್ಕೆ ಪಡೆದುಕೊಂಡು SIT ಕೂಡ ವಿಚಾರಣೆಯನ್ನು ಮುಂದುವರಿಸ್ತಾ ಇದೆ. ಬನ್ನಿ ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ಮಂಜುನಾಥ್ ಈಗ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಈಗ ಪ್ರಜ್ವಲ್ ಪ್ರಕರಣದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ವಿ. ಈಗಾಗಲೇ ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ. ಸೊ ಅವರೀಗ ಪ್ರೀತಮ್ ಗೌಡ್ರ ಆಪ್ತರು ಅನ್ನುವಂಥದ್ದನ್ನ ಹೇಳಲಾಗ್ತಾ ಇದೆ. ಸೊ ಇದೇ ಒಂದು ಪ್ರಕರಣದಲ್ಲಿ ಬಹುಶಃ ಇನ್ನಷ್ಟು ಬಂಧನಗಳು, ಇನ್ನಷ್ಟು ಅರೆಸ್ಟ್ಗಳು ಆಗುವಂತಹ ಸಾಧ್ಯತೆಗಳು ಕಾಣಿಸ್ತಾ ಇದೆಯಾ? ಇದ್ರ ಜೊತೆಗೆ ಅಲ್ಲಿ ಹಾಸನ ಭಾಗದಲ್ಲಿ ಮೂಡಿರುವಂತಹ ಒಂದು ಪ್ರಶ್ನೆ ಏನು? ಯಾಕಂದ್ರೆ ಈಗಿರುವಂತದ್ದು ಬರೀ JDS BJP ಅವರು ಆರೋಪಿತರು ಅಂತ ಗೊತ್ತಾದ ತಕ್ಷಣ ಅರೆಸ್ಟ್ ಮಾಡ್ತಾರೆ, ಕಾಂಗ್ರೆಸ್ನವರನ್ನ ಅರೆಸ್ಟ್ ಮಾಡ್ತಾ ಇಲ್ಲ ಅನ್ನುವಂಥದ್ರ ಬಗ್ಗೆ ಕೂಡ ಒಂದು ಆರೋಪಗಳಿವೆ. ಮಂಜುನಾಥ್, ಹೌದು ರೇಮಾನ್, ಏನು ಅಶ್ಲೀಲ ವಿಡಿಯೋಗಳ ಪೆನ್ ಡ್ರೈವ್ ವೈರಲ್ ಪ್ರಕರಣಕ್ಕೆ ಸಂಬಂಧಪಟ್ಟ ಈಗ SIT ತನ್ನ ತನಿಖೆಯನ್ನು ಚುರುಕುಗೊಳಿಸಿದೆ. ಎಕ್ಸ್ಕ್ಲೂಸಿವ್ ಆಗಿ ಈ ಪ್ರಕರಣ ತನಿಖೆ ಮಾಡಲಿಕ್ಕೆ ಒಂದು ತಂಡ ಹಾಸನದಲ್ಲೇ ಬೀಡ್ಬಿಟ್ಟಿದೆ. ವಿಶೇಷವಾಗಿ ಹಾಸನದ ಹೆಚ್ಚುವರಿ SP ತಮ್ಮಯ್ಯ ಅವರ ನೇತೃತ್ವದ ತಂಡದಲ್ಲಿ ತಂಡದ ಜೊತೆಗೆ ಈಗ ದೊಡ್ಡ ರೀತಿಯಲ್ಲಿ ಈಗ ತನಿಖೆ ನಡೀತದೆ. ಪ್ರಮುಖವಾಗಿ ನಿನ್ನೆ ಏನು ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಇಬ್ಬರು ಆರೋಪಿಗಳನ್ನ ವಶಕ್ಕೆ ಪಡೆದು ಬಂಧನಕ್ಕೆ ಒಳಪಡಿಸಲಾಗಿದೆ. ಪ್ರಮುಖವಾಗಿ ಚೇತನ್ ಮತ್ತೆ ಲಿಖಿತ್ ಗೌಡನ ಬಂಧಿಸಲಾಗಿತ್ತು. ಈಗ ಅವರನ್ನ ನ್ಯಾಯಾಂಗ ಬಂಧನ ಕೂಡ ಬಿಡಲಾಗಿದೆ. ಸೊ ಈ ಪ್ರಕರಣ ಆದ ನಂತರ ಸಾಕಷ್ಟು ಚರ್ಚೆಗಳಿಗೆ ಶುರುವಾಗಿದೆ. ಸರ್ಕಾರ ಎಲ್ಲೋ ಒಂದು ಕಡೆ ಟಾರ್ಗೆಟ್ JDS BJP ಅಂತ ಮಾಡ್ತಿದೆ ಅಂತಕ್ಕಂಥ ಆರೋಪಗಳಿಗೆ ಕೇಳಿ ಬರ್ತದೆ. ಯಾಕೆಂತ ಹೇಳಿದ್ರೆ ಈ ಹಿಂದೆ ಏಪ್ರಿಲ್ 23ನೇ ತಾರೀಕು ಈ ಪೆನ್ ಡ್ರೈವ್ ವೈರಲ್ ಪ್ರಕರಣ ಸಂಬಂಧಪಟ್ಟಾಗೆ JDS ಒಂದು ದೂರು ಕೊಡುತ್ತೆ. ಆ ದೂರಿನಲ್ಲಿ ಕಾರ್ತಿಕ್ ಗೌಡ, ಪುಟ್ಟರಾಜ್ ಅಲಿಯಾಸ್ ಪುಟ್ಟಿ, ನವೀನ್ ಗೌಡ, ಚೇತನ್ ಹಾಗೇನೆ ಶರತ್ ಅಲಿಯಾಸ್ ಕ್ವಾಲಿಟಿ ಪರ್ ಶರತ್ ಅಂತಕ್ಕಂಥ 5 ಹೆಸರುಗಳನ್ನು ಪ್ರಸ್ತಾಪ ಮಾಡಿ JDS ದೂರನ್ನು ಕೊಟ್ಟಿತ್ತು. ಅದ್ರ ಸಂಬಂಧಪಟ್ಟಂಗೆ FIR ಕೂಡ ದಾಖಲಾಯಿತು. ಅವರೆಲ್ಲರೂ ಕೂಡ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಹಾಕಿ ಆ ನಿರೀಕ್ಷಣಾ ಜಾಮೀನು ಅರ್ಜಿ ಕೂಡ ವಜಾ ಆಗಿದೆ. ಅಂದ್ರೆ ಸಹಜವಾಗಿ ಅವರ ಬಂಧನ ಆಗಬೇಕಾಗಿತ್ತು. ಆದರೆ ಇದುವರೆಗೂ ಕೂಡ ಅವರ ಬಂಧನ ಯಾಕಿಲ್ಲ? ಯಾಕೆಂತಂದ್ರೆ ಕಾರ್ತಿಕ್ ಗೌಡ ಕಾಂಗ್ರೆಸ್ ಮುಖಂಡರು ನಾಯಕರ ಜೊತೆ ಗುರುತಿಸಿಕೊಂಡಿದ್ದಾರೆ. ಹಾಗೇನೆ ಪುಟ್ಟಿ ಅಲಿಯಾಸ್ ಪುಟ್ಟರಾಜ್ ಅವರು ಏನು ಕಾಂಗ್ರೆಸ್ನ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಜೊತೆಗೆ ಇರ್ತಾರೆ. ಹಾಗೇನೆ ನವೀನ್ ಗೌಡ ಅಂತಕ್ಕಂಥವ್ರು ಕೂಡ ಕಾಂಗ್ರೆಸ್ ಕಾರ್ಯಕರ್ತ ಅಂತಕ್ಕಂಥ ಚರ್ಚೆ ಆಗ್ತಿದೆ. ಹಾಗಾಗಿನೇ ಸರ್ಕಾರ ಎಲ್ಲ ಒಂದ್ ಕಡೆ SIT ಮೂಲಕ ಅವರನ್ನ ರಕ್ಷಣೆ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಿದೆ ಅಂತಕ್ಕಂಥ ಆರೋಪ ಕೇಳಿ ಬರ್ತಾ ಇದೆ. ಜೊತೆಗೆ ಇನ್ನೊಂದು ಕಡೆ ಬಿಜೆಪಿಯ ಮುಖಂಡರ ಜೊತೆಗೆ ಗುರುತಿಸಿಕೊಂಡಿದ್ದಂತ ಲಿಖಿತ್ ಗೌಡ ಮತ್ತೆ ಬಿಜೆಪಿಯ ಕಚೇರಿಯಲ್ಲಿ ಕೆಲಸ ಮಾಡ್ತಿದ್ದಂತ ಚೇತನ್ ಅವರ ಬಂಧನ ಆದ ನಂತರ ಅವರನ್ನ ಸುದೀರ್ಘವಾಗಿ ನಿನ್ನೆ ವಿಚಾರಣೆಗೆ ಒಳಪಡಿಸಲಾಗಿದೆ. ಅವರ ಮನೆಗಳನ್ನ ಮಹಾಜರ್ ಮಾಡಲಾಗಿದೆ. ಸೊ ಇದಾದ ನಂತರ ಈಗ ಮತ್ತಷ್ಟು ಜನರ ಬಂಧನ ಆಗುತ್ತಾ ಅಂತಕ್ಕಂಥ ಅನುಮಾನ ಈಗ ಮೂಡ್ತಾ ಇದೆ. ಯಾಕಂತ ಹೇಳಿದ್ರೆ ಶರತ್ಗೂ ಈ ಒಂದು ಪ್ರಕರಣಕ್ಕೆ ಹೇಗಿದೆ ಲಿಂಕ್? ಯಾಕಂದ್ರೆ JDS ನವರಿಗೆ ಈತನ ಮೇಲೆ ದೂರು ಕೊಟ್ಟಿರುವಂತದ್ದು. ಈ ಶರತ್ ಯಾರು ಹಾಗಾದ್ರೆ? ರೆಮಾನ್, ಶರತ್ ಅಂತಕ್ಕಂಥವ್ರು ಏನು ಈ ಹಿಂದೆ ಹಾಸನ ಕ್ಷೇತ್ರದ ಶಾಸಕರಾಗಿದ್ದಂಥ ಪ್ರೀತಮ್ ಗೌಡ ಅವರಿಗೆ ಮಾಜಿ ಶಾಸಕರು, ಅವರ ಜೊತೆಗೆ ಗುರುತಿಸಿಕೊಂಡಿದ್ದಂಥ ಶರತ್ ಅವರು ಬಹುತೇಕ ಬಿಜೆಪಿ ಎಲ್ಲ ಕಾರ್ಯಕ್ರಮಗಳಲ್ಲೂ ಮುಂದೆ ನಿಂತು ಕಾರ್ಯಕ್ರಮ ಮಾಡ್ತಿದ್ದಂಥ ಮತ್ತೆ ಬಿಜೆಪಿ ಪ್ರಮುಖರಾಗಿ ಗುರುತಿಸಿಕೊಂಡಿದ್ದಂಥ ಶರತ್ ಅವರು ಈ ಪ್ರಕರಣದಲ್ಲಿ ಅವರನ್ನು ಕೂಡ JDS ಪ್ರಮುಖವಾಗಿ ಹೆಸರಿಸಿ ಏನು ಒಂದು ದೂರನ್ನು ಕೊಟ್ಟಿದ್ದಕ್ಕೆ ಅಂತ ಹೇಳಿದ್ರೆ ಈ ಚುನಾವಣೆಯಲ್ಲಿ JDS BJP ಮೈತ್ರಿ ಆಗಿತ್ತು. ಆದರೆ ಬಿಜೆಪಿಯಲ್ಲಿ ಗುರುತಿಸಿಕೊಂಡಿದ್ದಂಥ ಶರತ್ ಅವರು ಇಲ್ಲ ಒಂದು ಕಡೆ
ಕಾಂಗ್ರೆಸ್ ಪರವಾಗಿ ಪ್ರಚಾರ ಮಾಡಿದಂತಕ್ಕಂಥ ಆರೋಪಗಳು ಕೇಳಿಬಂದಿತ್ತು. ಬಹಿರಂಗವಾಗಿ ಅವರು ಚುನಾವಣೆ ದಿನ ಕಾಂಗ್ರೆಸ್ನ ಅಭ್ಯರ್ಥಿ ಜೊತೆ ಕೂಡ ಓಡಾಡಿದ್ರು. ಹಾಗಾಗಿನೇ ಈ ಪೆನ್ ಡ್ರೈವ್ ವೈರಲ್ನ ಹಿಂದೆ ಅವರ ಕೈವಾಡ ಇದೆ ಅಂತಕ್ಕಂಥ ಆ ಗಂಭೀರ ಸ್ವರೂಪದ ಆರೋಪವನ್ನ ಏನು JDSನ ಚುನಾವಣಾ ಏಜೆಂಟ್ ಮಾಡಿ ಒಂದು ದೂರನ್ನ ಕೊಟ್ಟಿದ್ರು. ಅದಕ್ಕೆ ಸಂಬಂಧಪಟ್ಟ ಹಾಗೆ FIR ಕೂಡ ದಾಖಲಾಗಿತ್ತು. ಆದರೆ ಮೊದಲ FIR ದಾಖಲಾದಾಗ ನವೀನ್ ಗೌಡ ಅಂಡ್ ಅದರ್ಸ್ ಇತ್ತು. ಅದರಲ್ಲಿ ಏನು ಶರತ್ ಅವರ ಹೆಸರಿರಲಿಲ್ಲ. ಅದ್ರ ನಂತರ ರಿಮೈಂಡರ್ ಅರ್ಜಿಯಲ್ಲಿ ಅವರ ಹೆಸರನ್ನು ಸೇರಿಸಲಾಗಿತ್ತು. ಈಗ ಅವ್ರಿಗೂ ಕೂಡ ಬಂಧನ ಆಗ್ತಕ್ಕಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಆದರೆ ಎಲ್ಲ ಪ್ರಕರಣಗಳ ನಡುವೆ ಸರ್ಕಾರ ಎಲ್ಲ ಒಂದು ಕಡೆ ಟಾರ್ಗೆಟ್ JDS ಮತ್ತೆ ಬಿಜೆಪಿ ಮಾಡ್ತಿದೆ ಅಂತ ಅನುಮಾನಗಳು ಸಹಜವಾಗಿ ಮೂಡ್ತಾ ಇದೆ. ರೆಹಮಾನ್, ಥ್ಯಾಂಕ್ ಯು ಮಂಜುನಾಥ್. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.